ಆಸೀನರಾಗಿರುವ ಅತಿಥಿಗಳು ಮತ್ತು ಗುರುಗಳಿಗೆ ಸ್ವಾಗತಿಸುತ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೆಲ್ಲ ಬಂಧುಗಳನ್ನು ಸ್ವಾಗತಿಸುತ್ತಾ ಯುವಜನ ಐಕ್ಯತಾ ವೇದಿಕೆ ಈ ಕನ್ನಡಕ್ಕಾಗಿ, ಈ ನೆಲಕ್ಕಾಗಿ, ಈ ನೆಲದ ಸಂಸ್ಕೃತಿಗಾಗಿ, ಈ ಅಖಂಡ ಕರ್ನಾಟಕವನ್ನು ಉಳಿಸಲಿಕ್ಕಾಗಿ ಒಬ್ಬ ಪೈಲ್ವಾನ್ ತನ್ನ ಪ್ರಾಣವನ್ನೇ ಈ ನೆಲಕ್ಕಾಗಿ ಅರ್ಪಣೆ ಮಾಡಿರ್ತಕ್ಕಂಥ ವಿಷಯ ಕೇಳಿ ನಾವು ಹೋದ ವರ್ಷ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ನಮ್ಮ ಟೀಮ್ ನಡಿಗೆರವರು ಇದನ್ನು ಈ ಕಾರ್ಯಕ್ರಮವನ್ನು ಮಾಡೋದಂತೇಳಿ ನಾವೆಲ್ಲ ಚರ್ಚೆ ಮಾಡಿದ್ವಿ. ಒಂದು ವರ್ಷದಿಂದ ಈವರೆಗೂ ಏನು ಮಾಡಿದ್ವಿ ಅಂದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಎಲ್ಲ ಸಂಬಂಧಪಟ್ಟ ಸಚಿವರುಗಳಿಗೆ, ಇಲಾಖೆಗಳಿಗೆ ರಂಜಾನ್ ನವಾಬ್ ಅವರ ಒಂದು ಸ್ಮಾರಕ ಆಗಬೇಕು, ಈ ನಾಡಿಗೋಸ್ಕರ, ಈ ನೆಲಕ್ಕೋಸ್ಕರ ಯಾವ ರೀತಿ ಬದ್ಧರಾಗಿರ್ಬೇಕಂತೇಳಿ ನಮ್ಮ ಈ ಪೈಲ್ವಾನ್ ಹೇಳ್ಕೊಡ್ತಾರೆ. ಆ ರೀತಿ ನಮ್ಮ ಮಕ್ಕಳಿಗೆ ಮುಂದೆ ಈ ಕಾರ್ಯಕ್ರಮ ಒಂದು ಸ್ಫೂರ್ತಿಯಾಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ನಮಗೆ ಮಾರ್ಗದರ್ಶನ ಮಾಡಿದಂಥ ಎಲ್ಲ ಗುರುಗಳಿಗೂ ನಮ್ಮ ವಂಶಕುಮಾರ್ ಸರ್ ಮಾಡ್ಬಿಟ್ಟು 2011 ಒಂದು ಕಾರ್ಯಕ್ರಮ ಮಾಡಿದ್ವಿ, 20 ಸಾರಿ ಪ್ರಶಂಸೆ ಮಾಡಿಸಿದ್ವಿ. ಅವರೆಲ್ಲ ಅವಾಗ ನಮ್ಗೆ ಮಾರ್ಗದರ್ಶನದಿಂದ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ವಿ. ಅಷ್ಟೇ ಯಾವಾಗಲೂ ಅವರು ನಮ್ಗೆ ಯಾವುದೇ ಕಾರ್ಯಕ್ರಮಕ್ಕಾಗಲಿ ಅವರು ಒಂದು ಹೋಗಿ ಬರ್ತಾರೆ. ಇದೇ ರೀತಿ ಮುಂದೆ ಈ ದೊಡ್ಡ ಕಾರ್ಯಕ್ರಮ ಮಾಡಬೇಕಂತೇಳಿ ಒಂದು ಕನಸಿದೆ. 9 ದಿನ ಕೂಡ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಅವರು ಎಲ್ಲರೂ ಕೂಡಲಿಕ್ಕೆ ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡಬೇಕು, ಎಲ್ಲರೂ ಸೇರಿ ಈ ನೆಲದ ಸಂಸ್ಕೃತಿಯನ್ನು ಕಾಣಬೇಕು, ಉಳಿಸ್ಬೇಕು ಅಂತೇಳಿ ಭಾವೈಕ್ಯತೆಯ ಒಂದು ಭಾವ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೂ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.